ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಟ್ ವೆರೇಸ್ ಅವ್ರು ವೆಸ್ಟ್ ಬೆಂಗಾಲ್ ಟ್ರೈ ಮಾಡಕ್ಕೆ ಹೋಗಿಲ್ಲ, ಯಾಕಂದ್ರೆ ಅಲ್ಲಿನ ಪಲ್ಸ್ ನ ಅವರು ನಿಜಕ್ಕೂ ಅದನ್ನ ಗೇಜ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಸಮ್ಹೌ ತಮಿಳ್ನಾಡು ಅವರು ಒಂದು ಸ್ವಲ್ಪ ಪಲ್ಸ್ನ ರೀಡ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಷ್ಟರ ಮಟ್ಟಿಗೆ ಆಕ್ಸಿಸ್ ಮೈ ಇಂಡಿಯಾ ಏನು ಒಂದು ಸ್ವಲ್ಪ ಲೋಕಸಭೆ ಚುನಾವಣೆಯಲ್ಲಿ ಕ್ರೆಡಿಟ್ ಲೂಸ್ ಮಾಡ್ಕೊಂಡಿತ್ತು, ಅದನ್ನ ಮತ್ತೆ ರೀಗೇನ್ ಮಾಡಿದೆ. ಸೊ ಏನೇ ಆಗಲಿ ಎಲ್ಲ ಪೋಲ್ಸ್ಗಳ ರೆಕಾರ್ಡನ್ನ ಬ್ರೇಕ್ ಮಾಡಿ ದಳಪತಿ ವಿಜಯ್ ಸಿಎಂ ಆಗ್ತಾ ಇದ್ದಾರೆ. ಮೈ ಗಾಡ್, ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಿಎಂ ಅಂತಂದ್ರೆ ನಿಜಕ್ಕೂ ಈಗಿನ ದಿನಮಾನಗಳಲ್ಲಿ ಆ NTR MGR ಅವರ ಕಾಲಘಟ್ಟವೇ ಬೇರೆ, ಅವಾಗಿದ್ದಂಥ ಫ್ಯಾಂಟಸಿ ಬೇರೆ. ಬಟ್ ಈಗಿನ ಒಂದು ಪ್ರಾಯೋಗಿಕ ಜಗತ್ತಿನಲ್ಲಿ ಇವನ್ ಝೆನ್ಜಿ ವುಮೆನ್ ವೋಟರ್ಸ್ ಅಂಡ್ ಹೋಲ್ ಸೋಲ್ ತಮಿಳ್ನಾಡು ಅರ್ಬನ್ ರೂರಲ್ ಎವ್ರಿವೇರ್ ಇಟ್ಸ್ ವಿಸಲ್ ಪೋಡು, ವಿಸಲ್ ಎರಡು ಕ್ಷೇತ್ರಗಳಲ್ಲಿ ವಿನ್ ಆಗಿದ್ದಾರೆ ವಿಜಯ್. ಒಂದು ಕ್ಷೇತ್ರ ತ್ರಿಷಾ ಅವ್ರಿಗೆ ಬಿಟ್ಕೊಡ್ತಾರಂತೆ, ತ್ರಿಷಾ ಫ್ಯಾಕ್ಟರ್ ಆಮೇಲೆ ಡಿಸ್ಕಸ್ ಮಾಡೋಣ. ಎಸ್ ಮಾರುತಿ, ಇವತ್ತು ಆಸ್ ಅ ಪೊಲಿಟಿಕಲ್ ಬ್ಯೂರೋ ಹೆಡ್ ತಾವು ಕೂಡ ಒಂದು ಅಂದಾಜು ಗೆಸ್ ವರ್ಕ್ ಮಾಡಿರ್ತೀರಿ. ಬಟ್ ತಮಿಳ್ನಾಡು ಅಂಡ್ ವೆಸ್ಟ್ ಬೆಂಗಾಲ್ ತುಂಬಾ ನಿರೀಕ್ಷಿತನಾ ಅಥವಾ ವೆರಿ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತಾ? ಅಲ್ಲ, ಎರಡೂ ಸರ್ಪ್ರೈಸಿಂಗೆ. ಒಂದು, ನಾನು ಮೊದಲೇ ನಮ್ಮ ಎಡಿಟ್ರು ಮತ್ತು ತಮ್ಮ ಹತ್ರ ಹೇಳಿದ್ದೆ, ಕಿಂಗ್ ಆಗಲ್ಲ ಕಿಂಗ್ ಮೇಕರ್ ಆಗ್ಬೋದು ವಿಜಯ್ ಅಂತ. ನನ್ನ ಅಂದಾಜು ಒಂದು 39-40 ಆ ಹಂತದಲ್ಲಿ DMKನೋ AIDMKನೋ ಭಾಳಷ್ಟು ದೊಡ್ಡ ಪಕ್ಷ ಯಾವುದಾಗುತ್ತೋ ಅವರೇ ಬಂದು ಆಫರ್ ಕೊಡ್ಬೋದು ವಿಜಯ್ಗೆ ಅನ್ನುವಂತಹ ಒಂದು ರೀತಿಯಲ್ಲಿತ್ತು. ಆದರೆ 1970ರ ದಶಕದಿಂದ ನಾವು ತಮಿಳ್ನಾಡಿನ ಚುನಾವಣೆ ಮತ್ತು ಜನರನ್ನು ನೋಡಿದಾಗ ಕರ್ನಾಟಕ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ತಮಿಳ್ನಾಡಿನ ಜನರ ಭಾವನೆಗಳೇ ಬೇರೆ. ಮತ್ತು ಈ ಚುನಾವಣೆ ಯಾಕೆ ತಮಿಳ್ನಾಡು ಅವ್ರಿಗೆ ವಿಜಯ್ ಅಂತವ್ರು ಬೇಕಾಗಿತ್ತು ಅಂತ ಹೇಳಿದ್ರೆ, ಒಂದು ಕಡೆ 5 ವರ್ಷಗಳ ಕಾಲ DMK ನಾಯಕ ಸ್ಟಾಲಿನ್ ಕೊಟ್ಟಂತಹ ಮಾತನ್ನು ಅವರು ಕೂಡ ಉಳಿಸ್ಕೊಳ್ಳಲ್ಲ, ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಒಂದು ರೀತಿ ಬೇರೆ ರೀತಿ ಇತ್ತು, ಜನರ ಸಂಪರ್ಕ ಜನರ ಮಧ್ಯದಲ್ಲಿ ಹೋಗ್ತಿರ್ಲಿಲ್ಲ ಅನ್ನುವಂಥದ್ದು ಅವರು. ಮತ್ತು AIDMKಯಲ್ಲಿ ಜಯಲಲಿತಾ ಹೋದ ಬಳಿಕ ಮಾಸ್ ಲೀಡರ್ಗಳು ಯಾರೂ ಇರಲಿಲ್ಲ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಿದ್ದು ಮತ್ತೆ ಹೊಸ ನಾಯಕ ಆದ್ರೆ ಹುಡ್ಕೋಬೇಕು. ಆದ್ರೆ ಇವ್ರನ್ನ ಮೊದಲಿಂದಲೂ ಕೂಡ ನೋಡಿರುವಂತವ್ರು, ಸಿನಿಮಾದಲ್ಲಿ ನಾಯಕರಾಗಿ ನೋಡಿದ್ರು, ಆದ್ರೆ ರಿಯಲ್ ಲೈಫಲ್ಲಿ ಹೆಂಗಿರ್ತಾರ ಅಂತ ಗೊತ್ತಿರಲಿಲ್ಲ. ಜೊತೆಗೆ ಸನ್ನಿವೇಶಗಳು ಕೂಡ ಪರಿಸ್ಥಿತಿಗಳು ಕೂಡ ವಿಜಯ್ಗೆ ತಕ್ಕಂತೆ ಅನುಕೂಲವಾಗಿ ಬಂದವು. ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು, ಆ ಆಕ್ಸಿಡೆಂಟ್ಗೂ ಮತ್ತೆ ವಿಜಯ್ಗೂ ಸಂಬಂಧನೇ ಇರಲಿಲ್ಲ. ಯಾವುದೋ ಒಂದು ಚುನಾವಣಾ ಪ್ರಚಾರ ಆಗಿರ್ಬೋದು, ಕಾಲ್ ತುಳಿತ ಹೋದಾಗ ಅದು ಜನರು ಕೂಡ ಆ ಮಾಸ್ ಪುಲ್ಲಿಂಗ್ ಬಂದಾಗ, ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾದಂಥ ಒಂದು ಘಟನೆ ಈ ರೀತಿ ಆದಾಗ ಯಾರೋ ಒಬ್ಬರು ನೇರ ಹೊಣೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ DMK ಅವರು ಟಾರ್ಗೆಟ್ ಮಾಡಿದ್ರು ಯಾರನ್ನ, ಅಂಥವನ್ನ ಜನರಿಗೆ ಮನವರಿಕೆ ಮಾಡಿಕೊಡೋರಲ್ಲಿ ವಿಜಯ್ ಯಶಸ್ವಿ ಆದರು. ಜೊತೆಗೆ ವಿಜಯ್ಗಿದ್ದಂತಹ ಮಾಸ್ ಪುಲ್ಲಿಂಗ್ ನೀವು ಹೇಳ್ದಂತೆ ಜಂಜಿ ಈ ಬಾರಿ ಚೆನ್ನಾಗಿ ವರ್ಕೌಟ್ ಆಗಿರುವಂಥದ್ದು. ಒಂದು ಕಡೆ ಅವ್ರಿಗೆ ಜನರ ಒಂದು ಅಭಿಮಾನವೂ ಕೂಡ ಇರ್ಬೋದು, ಮತ್ತೊಂದು ಕಡೆ ಯುವಕರು ಮಹಿಳೆಯರು ಒಗ್ಗಟ್ಟಾಗಿ ವೋಟ್ ಹಾಕಿದ್ದಾರೆ. ಹೀಗಾಗಿ 5 ವರ್ಷಗಳ ಹಿಂದೆ DMK ಮತ್ತು AIDMK ಏನು ವೋಟ್ ಶೇರಿಂಗನ್ನು ಪಡ್ಕೊಂಡಿದ್ವು, ಆ ಎರಡೂ ವೋಟ್ ಶೇರಿಂಗನ್ನು ಈ ಬಾರಿ ವಿಜಯ್ ಪಡ್ಕೊಂಡು ಮೊದಲ ಬಾರಿಗೆ MGR NT ರಾಮಾರಾವ್ ಆದ ಬಳಿಕ ಪವನ್ ಕಲ್ಯಾಣ್ ಆ ದಾರಿಯಲ್ಲಿ ಬರಲಿಲ್ಲ. ಸಿಂಗಲ್ ಕಾಡಿನಲ್ಲಿ ಬಹಳಷ್ಟು ಮೃಗಗಳಿರಬಹುದು, ಆದರೆ ಸಿಂಹ ಏಕಾಂಗಿ, ಆದರೂ ಸಿಂಹವೇ ಕಾಡಿನ ರಾಜ. ಐ ಆಮ್ ದಿ ಕಿಂಗ್ ಆಫ್ ಫಾರೆಸ್ಟ್. ಸೊ ಕಿಂಗ್ ಮೇಕರ್ ಆಗ್ಲಿಲ್ಲ, ಕಿಂಗ್ ಆಗಿದ್ದಾರೆ ಇವತ್ತು ದಳಪತಿ ವಿಜಯ್. ನಾನು ತಮಿಳ್ ಚಾನೆಲ್ಸ್ ಗಳನ್ನ ವಾಚ್ ಮಾಡ್ತಾ ಇದ್ದೆ, ಅದರಲ್ಲಿ ಒಬ್ರು DMKನ AIDMKನ ಐ ಡೋಂಟ್ ನೋ. ಸೊ ನನ್ಗೂ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ, ಅದರ್ವೈಸ್ ಆಲ್ಸೋ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೆ. ಮಕ್ಕಳಾಟ ಆಗೋಯ್ತಲ್ಲ, ಅಭಿಷೇಕ್ ಶರ್ಮಾ ಅವರೇ ದೇ ವರ್ ಡಿಸ್ಕಸಿಂಗ್, ಮಕ್ಕಳಾಟ ಆಗೋಯ್ತಲ್ಲ ತಮಿಳ್ನಾಡಲ್ಲಿ. ಮಕ್ಕಳು ಪ್ರಾಮಿಸ್ ತಗೊಂಡ್ರಂತೆ ತಂದೆ ತಾಯಿಗಳಿಗೆ, ಹೋಗ್ಬಿಟ್ಟು ನೀವು ವಿಜಯ್ಗೆ ಓಟ್ ಹಾಕಿ ಅಂತ. ಮಕ್ಕಳ ಮಾತು ಕೇಳ್ಕೊಂಡ್ಬಿಟ್ಟು ಓಟ್ ಹಾಕ್ಬಿಟ್ರು. ಅವ್ರಿಗೇನ್ ಗೊತ್ತ್ರಿ, ಒಂದು ಆಡಳಿತ ನಡೆಸೋದು ಗೊತ್ತಾ, ಕಾವೇರಿ ಹೋರಾಟ ಗೊತ್ತಾ, ಇಲ್ಲಿನ ರೈತರ ಸಮಸ್ಯೆಗಳು ಗೊತ್ತಾ, ಏನ್ ರೆಕಾರ್ಡ್ಸ್ ಗೊತ್ತು ಅವ್ರಿಗೆ? ತಮಿಳುನಾಡಿನ ದಾಖಲೆಗಳನ್ನ ಓದೋದಕ್ಕೆ 1 ವರ್ಷ ಬೇಕು. ಸೊ ಮಕ್ಕಳಾಟ ಆಗೋಯ್ತು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಗೊತ್ತೇ ಆಗಿಲ್ಲ ತಮಿಳ್ನಾಡಿನ ಜನ ಯಾವ ಆಟ ಆಡಿದ್ದಾರೆ ಅಂತ. ತಮಿಳ್ನಾಡಿನ ಭಾವನೆಗಳು ಮಾತ್ರ ಚೆನ್ನಾಗಿ ಗೊತ್ತು ಯಾರಿಗೆ, ಈ ವಿಜಯ್ಗೆ ಆಗಿರ್ಬೋದು. ಯಾರು ಹೊಸಬ್ರು ಬರ್ತಾರೋ ತಮಿಳ್ನಾಡಿನ ರಾಜಕಾರಣಕ್ಕೆ, ತಮಿಳ್ನಾಡಿನ ಜನರ ಭಾವನೆಗಳು ಗೊತ್ತು, ಆ ಭಾವನೆಗಳಿಂದಲೇ. ಬಟ್ ತಮಿಳ್ನಾಡಿನ ಜನ ಏನೇ ಮಾಡಿದ್ರು ಒಗ್ಗಟ್ಟಿದೆ, ಅಲ್ಲಿ ಅವ್ರು ಫ್ರಾಕ್ಚರ್ ಕೊಡೋದಿಲ್ಲ, ಕೊಟ್ರೆ ಮ್ಯಾಸಿವ್ ಮ್ಯಾಂಡೇಟ್ ಕೊಡ್ತಾರೆ. ಸೊ ಅವರಲ್ಲಿ ಒಂದು ಒಗ್ಗಟ್ಟಿದೆ. ಯು ಟೇಕ್ ಎನಿ ಇದು ಆ ತಮಿಳು ಅಸ್ಮಿತೆ ಅಂತ ಬಂದ ವಿಚಾರ ಆಗಿರ್ಬೋದು, ಅಥವಾ ಅವರ ಕೋರ್ ಇಶ್ಯೂಸ್ ಆಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಎನಿ ಇಶ್ಯೂ ಟೇಕ್, ಇವನ್ ಎಲೆಕ್ಷನ್ಸ್, ಅವ್ರ ಒಗ್ಗಟ್ಟಿರುತ್ತೆ ಅವರಲ್ಲಿ. ದೇರ್ ಇಸ್ ನೋ ಮಿಕ್ಸ್ಡ್ ಒಪಿನಿಯನ್ಸ್. ದೇ ನೋ ಅವ್ರಿಗೆ ಏನ್ ಬೇಕು ಅನ್ನುವಂತ ಆಯ್ಕೆಯ ಬಗ್ಗೆ ಅವ್ರಿಗೆ ಸರಿಯಾದಂತ ಅರಿವಿದೆ. ಬಟ್ ಇದು ಮಕ್ಕಳಾಟನ, ಆಡಳಿತ ಹೆಂಗ್ ಕೊಡ್ತಾರೆ,
ಆ ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡೋಣ. ಎಸ್ ಅಭಿಷೇಕ್. ಅದೇ ನಾವು ಫಸ್ಟ್ ನೋಡ್ಬೇಕಾದ್ರೆ ಟಿವಿಕೆಗೆ ವಿಜಯ್ ಅವ್ರಿಗೆ ಎಲ್ಲ ಕಡೆ ರೀಚ್ ಸಿಗುತ್ತಾ ಅಂತ ಜನ ಯೋಚನೆ ಮಾಡ್ತಾ ಇದ್ರು. ಇವಾಗ ನಮ್ಗೇನೋ ಪ್ರಾಬ್ಲಮ್ ಇದೆ ಅಂದ್ರೆ ವಿಜಯ್ ಅವ್ರಿಗೂ ಅದನ್ನ ತಲುಪ್ಸಕ್ಕಾಗುತ್ತಾ, ವಿಜಯ್ ಅವ್ರಿಲ್ಲ ಜನರ ಮಧ್ಯೆ ಬಂದು ಇರಕ್ಕಾಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕು ಸೃಷ್ಟಿಯಾಗಿತ್ತು 3-4 ಮಂತ್ಸ್. ಯಾಕಂದ್ರೆ ಅವ್ರು ಕ್ಯಾಂಪೇನಿಂಗ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಅವರು ಜನರ ಮಧ್ಯೆ ಬಂದು ಜನರ ಕಷ್ಟ ಕೇಳೋಕ್ಕಾಗುತ್ತಾ ಒಬ್ಬ ಸೂಪರ್ ಸ್ಟಾರು ಯಾಕಂದರೆ ಜನ ಅಷ್ಟು ಸೇರ್ತಾ ಇದ್ರು, ಅದೊಂದು ಪ್ರಾಬ್ಲಮ್ ಇತ್ತು. ಸೊ ಅವ್ರು ಜನ ಜೊತೆ ಬೆರೀತಾರ ಅನ್ನೋ ಕ್ವಶನ್ ಮಾರ್ಕು ಒಂದು 3-4 ಮಂತ್ಸ್ ಬಂದಿತ್ತು. ಇನ್ನೊಂದೇನು ಅಂದರೆ ನಾವು ಅನಾಲಿಸಿಸ್ ಮಾಡುವಾಗ 3 ಕ್ರೈಟೇರಿಯಾ ಇಟ್ಕೊಂಡು ಇದು ಮಾಡೋಕ್ಕೆ ಹೋದ್ರಿ. ಒಂದು DMK ಇವತ್ತವರೆಗೂ ಹಿಸ್ಟ್ರಿಲಿ ಅವರು 2.0 ಅಂತ ಬಂದೇ ಇಲ್ಲ, ರಿಪೀಟ್ ಆಗೇ ಇಲ್ಲ. ಅವ್ರು ಆ್ಯಂಟಿ ಇನ್ಕಮನ್ಸಿ ಫೇಸ್ ಮಾಡಿ, ಅದು ಕರುಣಾನಿಧಿ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಅವ್ರು ಯಾರೇ ಗೌರ್ಮೆಂಟ್ ಬಂದಿದ್ರು ಒಂದೇ ಒಂದು ಸರಿ ಬಂದಿರೋದು ಜಯಲಲಿತಾ ಅವರು 2016 ಅದು ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸಿಂದ ಅದಾಗಿತ್ತು. ಸೊ ಅಲ್ಲಿ 1 ಪಾಯಿಂಟ್ ಇತ್ತು, ಅವ್ರು 2.0 ಅನ್ನೋದು ಇರಲಿಲ್ಲ. ಸೆಕೆಂಡ್ ಇನ್ನೊಂದೇನಾದರೆ ಈ ಎಡಪಾಡಿಯಿಂದ ತುಂಬ ಇಶ್ಯೂಸ್ ಆಗಿತ್ತು. ಅದು ಅಲಯನ್ಸ್ ಇಶ್ಯೂಸ್ ಆಗಿರ್ಬೋದು, ಇದು ಅಣ್ಣಾಮಲೈ ಇದ್ದರೆ ನಾವು ಅಲಯನ್ಸ್ ಮಾಡಲ್ಲ, ಅಣ್ಣಾಮಲೈ ನಿಲ್ಲಿಸಿದ್ರೇ ನಾವು ಅಲಯನ್ಸ್ ಮಾಡೋದು ಅನ್ನೋ ಪಾಯಿಂಟ್ಸ್ ಇಟ್ಕೊಂಡು ಮಾತಾಡೋದು. ಆಮೇಲೆ OPS ಇದ್ದರು, ಪನ್ನೀರ್ ಸೆಲ್ವಂ ಇದ್ದರು, ಅವ್ರನ್ನ ಪಾರ್ಟಿಯಿಂದ ಅವ್ರು, ಯಾಕಂದರೆ ನೀವು ಹಿಸ್ಟ್ರಿ ನೋಡೋದಾದರೆ 2002 ಜಯಲಲಿತಾ ಅವರು ಜೈಲಿಗೆ ಹೋದಾಗ OPSಗೆ ಕೊಟ್ಬಿಟ್ಟು ಹೋಗಿದ್ದು ಅಧಿಕಾರ, ನಂಬಿದ್ದು ಅವರೊಬ್ಬರನ್ನೇ, ಅಂಥವ್ರನ್ನೇ ಪಾರ್ಟಿಯಿಂದ ಆಚೆ ಹಾಕಿದ್ದಾಗಲಿ. ಆಮೇಲೆ ಶಶಿಕಲಾ ಅವರಾಗಲಿ ಡೆತ್ ಆದಮೇಲೆ ಅವರು ಸೈಡ್ ಲೈನ್ ಆಗಿದ್ದಾಗಲಿ. ಆಮೇಲೆ ಇವಾಗಿರೋ ಪ್ರೆಸೆಂಟು ನಯನಾರ್ ನಾಗೇಂದ್ರನ್ ಪ್ರೆಸಿಡೆಂಟ್ ಬಂದು ಅವರು ಒಂದು ತೇವರ್ ಕಮ್ಯುನಿಟಿಗೆ ಸೇರಿದವರಾಗಿರ್ತಾರೆ. ಆ ತೇವರ್ ಕಮ್ಯುನಿಟಿಗೆ ಯಾಕೆ ಅಂದರೆ ಶಶಿಕಲಾ ಒಂದು ತೇವರ್ ಕಮ್ಯುನಿಟಿ, ಅವ್ರ ಅಂಡರ್ ಇವರು ಬೆಳೆದಿದ್ದು. ಸೊ ಅವ್ರ ಕಂಟ್ರೋಲಲ್ಲಿ ಇರೋ ಥರನೇ ಇತ್ತು ಅದು ಅಲಯನ್ಸ್ ಇದ್ರೂ. ಸೊ ಓವರ್ ಆಲ್ ನೋಡಿದ್ರೆ ಒಂದು ಲೀಡರ್ಶಿಪ್ ಲ್ಯಾಗ್ ಆಗ್ತಾಯಿತ್ತು, ಲ್ಯಾಕಿಂಗ್ ಕ್ರೆಡಿಬಿಲಿಟಿ ನಮಗೆ ಅಲಯನ್ಸಲ್ಲಿ BJP AIADMK ಅಲಯನ್ಸಲ್ಲಿ ಕಾಣಿಸ್ತಾ ಇತ್ತು. ನಿಮಗೆ DMKಗೆ ಬಂದರೆ ಅವರು ಆ್ಯಂಟಿ ಇನ್ಕಂಬೆನ್ಸಿ ಫೇಸ್ ಮಾಡಿ ಯಾವತ್ತೂ ಸಕ್ಸಸ್ ಆಗಿಲ್ದಿರೋದು ಒಂದು ಕಾಣಿಸ್ತಾ ಇತ್ತು.